ಹಾಯ್ ಎಲ್ಲರಿಗೂ, ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನದ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನಂದರೆ ಬ್ಲೌಸ್ಗಳು ಆರ್ಡ್ರ್ ಜಾಸ್ತಿ ಬರ್ತಾಯಿದೆ. ಬರೀ ಆರ್ಡ್ರ್ ತಗೊಳ್ಳೋದೇ ಆಗ್ತಾಯಿದೆ, ವರ್ಕ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ಜಾಸ್ತಿ ಟೈಮ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಆಮೇಲೆ ಈ ವರ್ಷಕ್ಕೆ ಸ್ವಲ್ಪ ಹೊಸ ಡಿಸೈನ್ಗಳನ್ನ ರೆಡಿ ಮಾಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಹಳೆ ಡಿಸೈನ್ಸ್ಗಳನ್ನು ಹೊಲಿದಿದ್ದೀನಿ. ಆ ಡಿಸೈನ್ಗಳು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಆಮೇಲೆ ಯಾರೆಲ್ಲ ಹೊಸದಾಗಿ ನನ್ನದು ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೋಬೇಡಿ. ಹಾಗೆ ಒಬ್ಬರು ನಿಮ್ಮದು ಹೆಸರೇನು ಹೇಳಿದ್ರು, ನನ್ನ ಹೆಸರು ಸುಜಾತ ಅಂತ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಮತ್ತೆ ಒಂದು ಸಾರಿ ಹೇಳ್ತಾ ಇದ್ದೀನಿ, ನನ್ನ ಹೆಸರು ಸುಜಾತ ಅಂತ. ಆಮೇಲೆ ನಮ್ಮದು ಊರು ಯಾವುದು ಅಂತ ಹೇಳಿದ್ರು. ನಮ್ಮದು ಊರು ಕಮತ್ಗಿ, ಬಾಲ್ಕೋಟ್ ಜಿಲ್ಲೆ ಹತ್ತಿರ ಬರುತ್ತೆ. ಆಮೇಲೆ ಕಮೆಂಟಲ್ಲಿ ಒಬ್ಬರು 3 ಸ್ಟೆಪ್ ಇರೋದು ಪಿಕಾಕ್ ಡಿಸೈನ್ದು ವರ್ಕ್ ಮಾಡೋದನ್ನು ಹೇಳ್ಕೊಡಿ ಅಂತ ಹೇಳಿದ್ದಾರೆ. ಫೋನ್ ಮಾಡಿ ಹೇಳಿದ್ದಾರೆ. ನನಗೆ ಆ ಥರ ಡಿಸೈನು ಮತ್ತೆ ಆರ್ಡ್ರ್ ಬಂದರೆ ನಾನು ಮಾಡಿಕೊಡ್ತೀನಿ. ಆಮೇಲೆ ಕಮೆಂಟಲ್ಲಿ ತುಂಬ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಒಬ್ಬರಿಗೆ ಯಾರಿಗೋ ಸಬ್ಸ್ಕ್ರೈಬರ್ಗೆ ಬೈದಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಏನಿಲ್ಲ, ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತಲ್ವ, ಅದಕ್ಕೋಸ್ಕರ ನಾನು ಬೈದಿದ್ದೆ. ನಿಮ್ಗೆ ಯಾಕೆ ಬೇಕು ಅಂತಂದು ಬೈದಿದ್ದೆ. ಐ ಆಮ್ ಸೋ ಸಾರಿ ಕೇಳ್ತಾ ಇದ್ದೀನಿ. ಡಿಸೈನ್ಸ್ಗಳನ್ನ ನೋಡ್ಕೊಂಬರೋಣ. ಇವಾಗ ಸ್ವಲ್ಪ ಮಿಷಿನ್ ಬಂದಿಟ್ಟಿದ್ದೀನಿ, ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ವರ್ಕ್ನ. ವರ್ಕ್ ಸ್ಟಾರ್ಟ್ ಇತ್ತಂದರೆ ಮಾತಾಡೋದು ವಾಯ್ಸ್ ಕೇಳೋದಿಲ್ಲ. ಸೊ ಹಾಗಾಗಿ ತುಂಬ ದಿನದ ಮೇಲೆ ವಿಡಿಯೋ ಹಾಕ್ತಾಯಿದ್ದೀನಿ ಅಂತ ಹೇಳಿ ಆ ವರ್ಕ್ನ ಸ್ವಲ್ಪ ಸ್ಟಾಪ್ ಇಟ್ಟಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಹೊಸ ಡಿಸೈನ್ಸು ಮತ್ತು ಹಳೆ ಡಿಸೈನ್ಸು ಸೇರಿ ಇದೆ, ನೋಡ್ಕೊಂಬರೋಣ ಬನ್ನಿ. ಇದು ಒಂದು ಹೊಸ ಡಿಸೈನ್ ಕಾಣಿಸ್ತಾ ಇದೆಯಾ? ಸ್ಲೀವ್ಸಿಗೆ ಬಂದಿದೆ ಇದು. ಕೆಳಗಡೆ ಬಾರ್ಡ್ರು ಮತ್ತು ಮೇಲ್ಗಡೆ ಒಂದು ದೊಡ್ಡ ಬುಟ್ಟ ಬಂದಿದೆ. ಅವರಿಗೆ ನಾನು ಹೇಳಿದೆ ಇದು ತುಂಬ ದೊಡ್ಡದಾಗುತ್ತೆ, ಯಾವುದಾದ್ರೂ ಒಂದು ಇಡಿಸ್ಕೊಳ್ಳಿ ಅಂತ ಹೇಳಿದೆ. ಅವರು ಕೇಳಿಲ್ಲ, ಇಲ್ಲ ನಮಗೆ ಎರಡೂ ಇಡಿ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರಿಗೆ ಅದನ್ನೆಲ್ಲ ಮೆಜರ್ಮೆಂಟ್ ಮಾಡಿ ಹೇಳಿದೆ ನಾನು ಅವ್ರಿಗೆ. 12.5 ಬಂದಿದೆ, ನೀವು ಹೇಗೆ ಹೊಲ್ಕೋತೀರಾ ನೋಡಿ ಅಂತ ಹೇಳಿದ್ದೀನಿ. ನೋಡು ನಾಡ್ರಿ ಅಂತಂದು ಹೇಳ್ಯಾರ. ಹಾಗಾಗಿ ಇದು 12.5 ಇಂಚಿಂದ ಐತಿ. ಭಾಳ ಅಂದ್ರೆ ನಾವು ಇಲ್ಲೇನಾದರೂ ಮಾಡಿದ್ರೆ ಬ್ಲೌಸ್ ಹಾಳಾಗುತ್ತೆ. ಇಲ್ಲೇನೂ ಮಾಡೋದು ಬೇಡ. ಇಲ್ಲಿ ನಾನು ಸ್ವಲ್ಪ ಫೋಲ್ಡ್ ಮಾಡಿ ಹೊಲ್ಕೊಳ್ಳಿ ಅಂತ ಹೇಳಿ, ಇಲ್ಲಿ ಇದೆಯಲ್ಲ ಈ ಬಾರ್ಡ್ನ ಸ್ವಲ್ಪ ಫೋಲ್ಡ್ ಮಾಡಿ ಹೊಲ್ಕೊಳ್ಳಿ ಅಂತ ಹೇಳಿದ್ದೀನಿ. ಅವರು ನನಗೆ ಸ್ಟಿಚ್ ಮಾಡ್ಲಿಕ್ಕೆ ಹೇಳಿಲ್ಲ, ಅವರೇ ಸ್ಟಿಚ್ ಮಾಡ್ಕೋತೀವಿ, ಜಸ್ಟ್ ನಮಗೆ ವರ್ಕ್ ಅಷ್ಟೇ ಹಾಕ್ಕೊಡಿ ಅಂತ ಹೇಳಿದ್ದಾರೆ. ಇದು ರಾಮದುರ್ಗದಿಂದ ಬಂದೈತಿ. ಆಮೇಲೆ ಇದ್ರದ್ದು ಸ್ಲೀವ್ಸ್ ಆಯಿತು. ಇದು ಫ್ರಂಟ್ ಪಾರ್ಟು ಚೆನ್ನಾಗಿ ಬಂದಿದೆ. ಡಿಸೈನ್ ಚೆನ್ನಾಗಿ ಬಂದಿದೆ. ಇದು ಕಲರ್ ಬಂದು ಶಾರದಾ ಗ್ರೀನು ಮತ್ತು ಗೋಲ್ಡಲ್ಲಿ ಇತ್ತು ಸ್ಯಾರಿ. ನಾನು ಅದಕ್ಕೆ ಸ್ವಲ್ಪ ಹೈಲೈಟ್ ಆಗೋದಕ್ಕೆ ಅಂತ ಸ್ವಲ್ಪ ಸಿಲ್ವರ್ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ. ಹಿಂದಗಡೆ ಮತ್ತು ಇದು ಪಾಟ್ ನೆಕ್ ಬಂದಿದೆ. ನೋಡಿ, ಹಿಂದಗಡೆ ಪಾಟ್ ನೆಕ್ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇಷ್ಟ ಆದರೆ ಕಮೆಂಟ್ ಮಾಡಿ. ಆರ್ಡ್ರ್ ಕೊಡೋದಿದ್ದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಆರ್ಡ್ರ್ ಕೊಡಿ. ಹಾಗೆ ಇವ್ರದ್ದೇನೇ ಇನ್ನೊಂದು ಡಿಸೈನು ಮಾಡಿದ್ದೀನಿ. ಇದು ಸ್ಲೀವ್ಸ್ಗೆ ತುಂಬ ದೊಡ್ಡದಿದೆ, ಗ್ರ್ಯಾಂಡ್ ಇದೆ. ಎಂಗೇಜ್ಮೆಂಟ್ಗೆ ಅಂತ ಹೇಳಿದರು. ಸ್ಲೀವ್ಸ್ ತುಂಬ ಗ್ರ್ಯಾಂಡ್ ಇದೆ. 9.5 ಇಂಚು ಬರುತ್ತೆ. ಆಮೇಲೆ ಇದು ಬ್ಯಾಕ್ ಪಾರ್ಟ್ ಕಾಣಿಸ್ತಾ ಇದೆಯಾ? ಓಕೆ, ಬ್ಯಾಕ್ ಪಾರ್ಟು. ಆಮೇಲೆ ಇದು ಫ್ರಂಟ್ ಪಾರ್ಟು. ಸೀರೆ ಬಂದು ಲೈಟ್ ಗ್ರೀನು ಮತ್ತು ಗೋಲ್ಡು ಮತ್ತು ಸಿಲ್ವರ್ ಕಲರ್ ಕಾಂಬಿನೇಷನಲ್ಲಿ ಇತ್ತು. ಹಾಗಾಗಿ ನಾನು ಮೂರನ್ನು ಕಾಂಬಿನೇಷನ್ ಮಾಡಿ ಹಾಕಿದ್ದೀನಿ. ಪೀಸ್ ಬಂದು ಮೆರೂನಲ್ಲಿದೆ, ಆದರೆ ಇನ್ನೂ ಸ್ವಲ್ಪ ಇದು ಪ್ಲೇನ್ ಇದ್ದರೆ ಚೆನ್ನಾಗಿರ್ತಾಯಿತ್ತು. ಲೈನ್ ಇದೆಯಲ್ಲ, ಸ್ವಲ್ಪ ಹೈಲೈಟ್ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಬಟ್ ಹೊಲ್ಕೊಂಡಾದ್ಮೇಲೆ ತುಂಬ ಲುಕ್ ಕಾಣಿಸುತ್ತೆ. ಇದು ಕೂಡ ರಾಮದುರ್ಗದಿಂದನೇ ಬಂದೈತಿ. ಆಮೇಲೆ ಇನ್ನೊಂದು ಬ್ಲೌಸು, ಇದು ಒಂದು ಹೊಸ ಡಿಸೈನ್, ಹೊಸದಾಗಿ ಇದು ಹಾಕಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ಲಿಕ್ಕೆ ಹೇಳಿದರು. ಇದು ಒಂದು ಮಾಡಿದ್ದೀನಿ,
ಚೆನ್ನಾಗಿ ಬಂದಿದೆ ಡಿಸೈನ್, ಹೊಸ ಡಿಸೈನ್ ಇದು. ಇದು ಬ್ಯಾಕು, ಆಮೇಲೆ ಇದು ಫ್ರಂಟು, ಆಮೇಲೆ ಸ್ಲೀವ್ಸ್ಗೆ ಇವರು ಲೈನ್ ಏನೂ ಬೇಡ, ಜಸ್ಟ್ ಅಲ್ಲೊಂದು ಇಲ್ಲೊಂದು ಬುಟ್ಟ ಕೊಡಿ ಅಂತ ಹೇಳಿದರು. ಬಂಚ್ ಅಂತ ಹೇಳ್ತಾರೆ, ಬುಟ್ಟ ಅಂತ ಹೇಳ್ತಾರೆ. ಸೊ ಈ ಥರ ಒಂದೊಂದು ಕೊಟ್ಟು ಅಲ್ಲಲ್ಲಿ ಒಂದೊಂದು ಕುಂದನ್ ಹಾಕಿದ್ದೀನಿ. ಸ್ಯಾರಿ ಬಂದು ಮೆಹಂದಿ ಕಲರಲ್ಲಿತ್ತು, ಮೆಹಂದಿ ಕಲರು ಮತ್ತು ಕಾಪರು ಮಿಕ್ಸ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಆಮೇಲೆ ಇದು ಒಂದು ಡಿಸೈನು ತುಂಬ ಚೆನ್ನಾಗಿದೆ ಡಿಸೈನು. ಆರೆಂಜ್ ಕಲರಲ್ಲಿ ಸ್ಯಾರಿ ಇದೆ, ಯಾವುದು ಪರ್ಪಲಲ್ಲಿ ಬ್ಲೌಸ್ ಪೀಸ್ ಇದೆ. ಇದು ನಮ್ಮ ಫ್ರೆಂಡ್ದೇನೆ ಹಾಕಿಸ್ಕೋಬೇಕು ಅಂತ ಹೇಳ್ತಾಯಿದ್ರು. 6-7 ತಿಂಗಳಾದಮೇಲೆ ಇವಾಗ ಸಿಂಪಲ್ ಆಗಿರೋ ಡಿಸೈನ್ ಹಾಕಿಸ್ಕೊಂಡಿದ್ದಾರೆ. ಚೆನ್ನಾಗಿದೆ, ಹಳೆ ಡಿಸೈನೇನೆ. ತುಂಬ ಜನರಿಗೆ ಹಾಕ್ಕೊಟ್ಟಿದ್ದೀನಿ, ಬಟ್ ಅವರಿಗೆ ಇವಾಗ ಮೂಡ್ ಬಂದಿದೆ. ಇದು ಸ್ವಲ್ಪ ಹ್ಯಾಂಗಿಂಗ್ಸ್ ಹಾಕಿದ್ದೀನಿ, ಕಲರ್ ಕಾಂಬಿನೇಷನ್ ಮಾಡಿದ್ದೀನಿ, ಕಾಪರ್ ಮತ್ತು ಆರೆಂಜಲ್ಲಿ ಕಾಂಬಿನೇಷನ್ ಮಾಡಿ ಹ್ಯಾಂಗಿಂಗ್ಸ್ ಹಾಕಿದ್ದೀನಿ. ಸ್ಲೀವ್ಸ್ಗೆ ಇವರು ಬೇಡ ಅಂತ ಹೇಳಿದರು. ಚೆನ್ನಾಗಿ ಬಂದಿದೆ ಕಲರು. ಅಲ್ಲಲ್ಲಿ ಒಂದೊಂದು ಕುಂದನ್ ಹಾಕಿದ್ದೀನಿ, ಕಾಣಿಸ್ತಾ ಇದೆಯಾ? ಫ್ರಂಟು ಬ್ಯಾಕ್ ಅಷ್ಟು ಮಾತ್ರ ಹಾಕಿದ್ದೀನಿ. ಇದು ಫ್ರಂಟ್ ಚೆನ್ನಾಗಿ ಬಂದಿದೆ ಡಿಸೈನು. ಇಷ್ಟ ಆದರೆ ಲೈಕ್ ಮಾಡಿ. ಇದು ಒಂದು ಡಿಸೈನು ಹಳೇದೇನೆ, ಪಿಕಾಕ್ ಡಿಸೈನು. ನಿಮಗೆ ಸುಮಾರು ಸಾರಿ ತೋರಿಸಿದ್ದೀನಿ. ಇದು ಎಲ್ಲ ಸೀರೆಗೂ ಮ್ಯಾಚ್ ಆಗೋ ಥರ ಹಾಕಿ ಅಂತ ಹೇಳಿದ್ರು. ನಾನು ರೆಡ್ ಮತ್ತು ಗೋಲ್ಡ್ ಕಾಂಬಿನೇಷನ್ ಮಾಡಿ ಮಧ್ಯದಲ್ಲಿ ಸಿಲ್ವರ್ ಕಲರ್ದು ಒಂದೊಂದು ಕುಂದನ್ ಹಾಕಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಸೀರೆಗಳು ರೆಡ್ ಗ್ರೀನಲ್ಲಿ ಇದ್ದೇ ಇರುತ್ತಲ್ವ, ಹಾಗಾಗಿ ನಾನು ಅದು ಕಾಂಬಿನೇಷನ್ ಮಾಡಿ ಹಾಕಿ ಹೊಲ್ಕೊಟ್ಟಿದ್ದೀನಿ. ಮಧ್ಯದಲ್ಲಿ ಒಂದು ಪಿಕಾಕು, ಒಂದು ಬಾರ್ಡ್ರ್ ಹಾಕಿದ್ದೀನಿ. ಚೆನ್ನಾಗಿ ಬಂದಿದೆ ಡಿಸೈನು. ಆಮೇಲೆ ಇದು ಒಂದು ನನಗೆ ಅಂತ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಬಂದಿದೆಯಾ ನೋಡಿ. ಪಿಕಾಕ್ ಸೈಡಲ್ಲಿ ಬರುತ್ತೆ ಪಿಕಾಕ್. ನಂದು ಸೀರೆ ಮೆಹಂದಿ ಕಲರಲ್ಲಿದೆ, ಮೆಹಂದಿ ಮತ್ತು ಬ್ಲೌಸ್ ಪೀಸು ಆಲ್ಮೋಸ್ಟ್ ರೆಡ್ಡಿಶಲ್ಲಿದೆ, ರೆಡ್ಡು ಗೋಲ್ಡು ಕಾಂಬಿನೇಷನಲ್ಲಿದೆ. ಅಷ್ಟು ಎದ್ದು ಕಾಣಿಸೋದಿಲ್ಲ, ಆದರೆ ಚೆನ್ನಾಗಿ ಬಂದಿದೆ. ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸೈಡ್ ಪಿಕಾಕ್ ಬಂದಿದೆ. ನಾನು ಇಲ್ಲಿವರೆಗೂ ಗ್ರ್ಯಾಂಡ್ ಬ್ಲೌಸ್ ಹೊಲ್ಕೊಂಡೇ ಇಲ್ಲ, ಫಸ್ಟ್ ಟೈಮ್ ಹೊಲ್ಕೊಂಡಿದ್ದೀನಿ. ಹೇಗಿದೆ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನನಗೆ ಆರ್ಡ್ರ್ ಕೊಟ್ಟರೆ ನಾನು ಹಾಕಿಕೊಡ್ತೀನಿ. ಇದು ಸ್ಲೀವ್ಸಿಗೆ ಬಂದಿದೆ. ಆಮೇಲೆ ಇದು ಫ್ರಂಟು ಪೀಸು ಪ್ಲೇನಲ್ಲಿ ಇದ್ದಿದ್ರೆ ಲುಕ್ ಕಾಣ್ತಾ ಇತ್ತು, ಅಷ್ಟು ಎದ್ದು ಕಾಣಿಸ್ತಾ ಇಲ್ಲ, ಆದರೆ ಚೆನ್ನಾಗಿ ಬಂದಿದೆ ಫಿಟ್ಟಿಂಗ್ ಎಲ್ಲ. ಆಮೇಲೆ ಇದೊಂದು ಬ್ಲೌಸು ಈಗ ತಾನೇ ಸ್ಟಿಚ್ ಆಯಿತು. ಯಾವುದು ಲೀಫ್ ನೆಕ್ಕಲ್ಲಿದೆ, ಇದು ಲೀಫ್ ನೆಕ್ಕಲ್ಲಿದೆ. ತುಂಬ ಸಿಂಪಲ್ಲಾಗಿದೆ. ಇದಕ್ಕೆ ಮಿಡ್ಲಲ್ಲಿ ಒಂದೊಂದು ಕುಂದನ್ ಹಾಕಿದ್ರೆ ಲುಕ್ ಅನಿಸುತ್ತೆ. ಸೀರೆ ಮೆರೂನಲ್ಲಿತ್ತು, ಮೆರೂನು ಮತ್ತು ಗೋಲ್ಡು ಕಾಂಬಿನೇಷನ್ ಮಾಡಿ ಹಾಕಿದ್ದೀನಿ. ಚೆನ್ನಾಗಿ ಬಂದಿದೆ ಡಿಸೈನು. ನಾನು ಇನ್ನೂ ಕುಂದನ್ ಆ್ಯಡ್ ಮಾಡ್ತೀನಿ. ಇದು ಫ್ರಂಟ್ ಪಾರ್ಟು. ಆಮೇಲೆ ಸ್ಲೀವ್ಸ್ಗೆ ಒಂದು ಬುಟ್ಟ ಅಷ್ಟೇ ಹಾಕಿದ್ದೀನಿ. ಇದು ಕೆಳಗಡೆ ಒಂದು ಲೈನ್ ಹಾಕಲಿಕ್ಕೆ ಅದರಲ್ಲಿ ನನಗೆ ಆಪ್ಷನ್ ಇರಲಿಲ್ಲ, ಹಾಗಾಗಿ ಒಂದು ದೊಡ್ಡದು ಒಂದು ಬಂಚ್ ಅಷ್ಟೇ ಹಾಕಿದ್ದೀನಿ. ದೊಡ್ಡದು ಅಂದರೆ ಒಂದು 3 ಇಂಚಷ್ಟು ಆಗುತ್ತೆ. ಚೆನ್ನಾಗಿ ಬಂದಿದೆ ಡಿಸೈನು. ಸೊ ಇವಿಷ್ಟು ರೆಡಿ ಮಾಡಿದ್ದೀನಿ. ಒಂದೇ ದಿವಸಕ್ಕಾಗಿಲ್ಲ, ಒಂದು ತಿಂಗಳಿಂದಲೇ ಆಗ್ತಾಯಿದೆ. ಆಮೇಲೆ ಸ್ವಲ್ಪ ಗ್ಯಾಪ್ ಬಿಟ್ಟದ್ದು ಏನಕ್ಕೆ ಅಂದರೆ ನಮ್ಮ ಅವ್ವಾರ ಊರಿಗೆ ಹೋಗಿದ್ವಿ, ಅಲ್ಲಿ ಜಾತ್ರೆ ಇತ್ತು. ಆಮೇಲೆ ಸ್ವಲ್ಪ ಜ್ವರ ಎಲ್ಲ ಬಂದಿತ್ತು, ಹಾಗಾಗಿ ಸುಧಾರಿಸ್ಕೊಂಡು ಇವಾಗ ಸ್ವಲ್ಪ ಬ್ಲೌಸ್ಗಳನ್ನ ಹೊಲಿತಾ ಇದ್ದೀನಿ. ಮೊದಲಕ್ಕೆ ಇನ್ನೂ ಒಂದಷ್ಟು ಪೆಂಡಿಂಗ್ ಇದ್ದಾವೆ, ಅವನ್ನಷ್ಟು ಕ್ಲಿಯರ್ ಮಾಡ್ಕೋಬೇಕು. ಆಮೇಲೆ ಹೊಸದಾಗಿನೂ ಸ್ವಲ್ಪ ನೆಕ್ಸ್ಟ್ ಮಂತಲ್ಲಿ ಫೆಬ್ರವರಿನಲ್ಲಿ ಮದುವೆ ಇದೆ ಅಂತ ಹೇಳಿದ್ದಾರೆ, ಸ್ವಲ್ಪ ಆರ್ಡ್ರ್ ಕೊಟ್ಟಿದ್ದಾರೆ, ಹಾಗಾಗಿ ಅದ್ರ ಕಡೆ ಗಮನ ಕೊಡಬೇಕು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.